ಸಂತೋಷ ಅಹ ಅಹ ಸಂಗೀತ ಓಹೋ ಓಹೋ ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಾಚಿ ಕೆಮ್ಮಿ ಒಮ್ಮೆ ಮೈ ತುಂಬಿದೆ ಸಂತೋಷ ಅಹ ಅಹ ಸಂಗೀತ ಓಹೋ ಓಹೋ ಒಂದ್ ಈಟು ಜವಾಬ್ದಾರಿ ಇಲ್ಲ ಇಲ್ಲ ಈ ಪಿಳ್ಳಿಗೆ ಹಾಡು ಹೇಳ್ಕೊಂಡು ಕುಕ್ಕೊಂಡಿರೋದು ನೋಡ. ಹೋಗಮ್ಮ ಗಂಡನ ಮನೆಗೆ ಅಂತ ಹೇಳಿ ಅಲ್ಲಿ ದಿನ ಹೇಳ್ತೀನಿ. ಅವ್ರ ಅಣ್ಣ ಏನು ಅದಕ್ಕೆ ಬಂದಾಗಿಂದನ ತಲೆನೇ ಕೆಡಿಸ್ಕೊಂಬಲ್ವಲ್ಲ. ಒಂದ್ಸಲ ಮನೆಯಿಂದ ಆಚೆಗೆ ಹಾಕಿವ್ರಿ, ತಿರ್ಗಾ ಏನಾನ ಅಂತ ಅನಾಹುತ ಆದತು ಹೋಗಮ್ಮ ಅಂತ ಹೇಳಿರಿ ನನ್ನ ಮಾತೆ ಕೇಳಲ್ಲ. ಹಾಡು ಹೇಳ್ಕೊಂಡು ಕುಕ್ಕೊಂಡವಳು. ಇರು ಮಾಡ್ತೀನಿ ಸರಿಯಾಗಿ. ಗೌರಮ್ಮ, ಗೌರಿ, ಏನೇ ಮಾಡ್ತಾ ಇದ್ಯಾ? ಏನ್ ಮಾಡೋಣಮ್ಮ, ಸುಮ್ಮನೆ ಕುಕ್ಕೊಂಡಿದೀನಿ. ಯಾಕೆ ಅಲ್ವೇ ನೀನು ಗಂಡನ ಮನೆ ಬಿಟ್ಟು ಬಂದು ಆಲೇನೆ 15 ದಿವಸ ತಿಂಗಳಾಗ್ತಾ ಬಂತು. ಹೋಗೋದಲ್ವೇನೆ ಪಾಪ ಅಲ್ಲಿ ನಿನ್ ತಂಗಿ ಜಿಲೇಬಿ ಬಸ್ರಿ ಅಂತ ಹೇಳ್ತೀಯ. ನಿಮ್ಮ ಅತ್ತಿಗೆ ಬೇರೆ ಚೆನ್ನಾಗಿಲ್ಲ, ಹೋಗಿ ನೋಡ್ಕೇಳಿ ಅಂತ ಹೇಳಿದ್ರೆ ನಿಮ್ಮ ಅಣ್ಣ ಏನು ಅದಕ್ಕೇನು ಬಂದು ಆಲೆ ಒಂದು ವಾರ ಆತು. ಅವ್ರು ಬಂದ್ಮೇಲೆ ಹೋಗ್ತೀನಿ ಅಂತ ಹೇಳಿದೆ. ಅವ್ರು ಬಂದು ಒಂದು ವಾರ ಆದ್ರೂ ಇಲ್ಲೇ ಕುಕ್ಕರಿಸ್ಕೊಂಡಿದ್ಯಲ್ಲೇ. ಹೋಗಿವತ್ತು ಸುಮ್ಮನೆ ಹೊಲ್ಟು. ತಂಗಿನ ಅವಳೆ ಯಾವ ತಂಗಿ? ತಂಗಿ ಅಲ್ಲ ಅವಳು, ಸೌತಿ ಸೌತಿ. ಅವಳು ಸೇವೆ ಮಾಡಕ್ಕೆ ನಾನು ಯಾಕೆ ಹೋಗೋಣ? ಅವರೆಲ್ಲ ಮಾಡ್ಕೊಂತಾರೆ, ಸುಮ್ಮನಿರು. ನಾನು ಇನ್ನೂ ಒಂದೆರಡು ದಿವಸ ಇದ್ದು ಹೋಗ್ತೀನಿ. ಈಗ ನನ್ನ ಗಂಡನ ಮನೆಯವರು ನನ್ನೇನು ಮನೆಯಿಂದ ಹೊರಕ್ಕೆ ಹಾಕಲ್ಲ. ಯಾಕಂದ್ರೆ ನಾನು ಏನು ತಪ್ಪು ಮಾಡಿದ್ದೀನಿ ಮನೆಯಿಂದ ಹೊರಕ್ಕೆ ಹಾಕಂತದ? ಅವಾಗಂದ್ರೆ ಜೈಲಿಗೆ ಹೋಗಿ ಬಂದಿದ್ದಲ್ಲ, ಅದಕ್ಕೆ ಸಿಟ್ಟಿತ್ತು ಮನೆಯಿಂದ ಆಚೆಗೆ ಹಾಕಿದ್ರು ಮನೆಗೆ ಬಿಡ್ಕೊಂಬಲ್ಲ ಅಂತಾನೆ. ಈಗ ನಾನೇನು ಮಾಡಿದ್ದೀನಿ ಅಂತ ತಪ್ಪ? ಏನು ಮಾಡಿಲ್ಲ ನಾನು. ಯಾವಾಗ ಹೋದ್ರೂ ಬಿಡ್ಕೋಬೇಕು. ನನಗೂ ಐತೆ ಆ ಮನೆಗೆ ಅಧಿಕಾರ. ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ನೀನಂಗೇನೆ ಹೋಗು ಹೋಗು ಅಂತ ಸಾಹಿತ್ಯ ಹಂಗೇನೆ ಒಂದೆರಡು ದಿವಸ ಖುಷಿಯಾಗಿ ಇಲ್ಲಿದ್ದು ಹೋಗೋಣ ಅಂತಂದ್ರೆ. ಏಯ್ ದಡ್ಡ ಮುಂಡೆ, ನಿನ್ನೊಳ್ಳೇದಕ್ಕೆ ಕಣೆ ನಾನು ಹೇಳ್ತಾ ಇರೋದು. ನಾನು ಹೋಗು ಅಂತ ಹೇಳ್ತಾ ಇರೋದು ನಿನ್ನೊಳ್ಳೇದಕ್ಕೇನೆ. ನೀನು ಅಲ್ಲಿದ್ದು ಅವ್ರ ಸೇವೆ ಮಾಡಿರೆ ನಿನ್ ಗಂಡುಗೂ ನಿಮ್ಮ ಅತ್ತಿಗೂ ನೀನು ಒಳ್ಳೆಯವಳಾಗಿದೀಯಾ ಅಂತ ಹೇಳಿ ನಿನ್ ಮೇಲೂ ಪ್ರೀತಿ ಬರುತ್ತೆ. ನಿನಗೂ ಮಕ್ಕಳು ಆದ್ರೂ ಆಗ್ಬೋದು. ಅದಕ್ಕೆ ಇಲ್ಲಿ ಬಂದು ಕುಕ್ಕರಿಸ್ಕೊಂಡೆ ಯಾತ್ರವಾಗ್ತವೆ ಗಂಡನ್ ಬಿಟ್ಟು. ಅಯ್ಯೋ ಏನಮ್ಮ ಇದು, ನಾಚಿಕೆ ಆಗಲ್ಲ ನಿನ್ಗೆ ಹಿಂಗ್ ಮಾತಾಡಕ್ಕೆ? ಸುಮ್ಮನಿರತ್ತಾಗಿ. ನೀನಂತೂ ಇನ್ನೇನ್ ಮಾಡೋದಮ್ಮ, ನಾಚಿಕೆ ಬಿಟ್ಟೆ ಹೇಳ್ಬೇಕಲ್ಲ. ನಿನ್ನಂತಳಿಗೆ ಅರ್ಥ ಆಗ್ಬೇಕಲ್ಲ ದಡ್ಡ ಮುಂಡೆ. ಇಷ್ಟ ದಿನ ನಾನು ಯಾಕೆ ಹೇಳ್ತಿದ್ದೆ ಅಂತ. ಅದಕ್ಕೆ ಇವತ್ತು ನನ್ನ ನಾಚಿಕೆ ಎಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ. ಹೋಗು ಗಂಡನ ಜೊತೆಗೆ ಇದ್ರೇನು ಮತ್ತೀಗ ನಿನಗೂ ಒಳ್ಳೇದು, ನಿನಗೂ ಮಕ್ಕಳು ಮರಿ ಅಂತ ಆಗೋದು. ಸುಮ್ಮನೆ ಹೋಗದ್ ಕಲ್ಕ ಗಂಟು ಮುಟ್ಟೆ ಕಟ್ಕೊಂಡು ಇನ್ಮೇಲೆ ಇಲ್ಲೇನು ನೀನು ಇರ್ಬೇಕಾಗಿಲ್ಲ. ನಿಮ್ಮ ಅಣ್ಣಯ್ಯ ನಿಮ್ಮತ್ತಿಗೆ ಎಲ್ಲ ಚೆನ್ನಾಗಿದ್ದಾರೆ. ನಿಮ್ಮ ಅಣ್ಣನ ಕಾಲು ಚೆನ್ನಾಗೈತೆ, ನಿಮ್ಮ ಅಣ್ಣ ಹೊಲ್ದಾಗ ನೋಡ್ಕೊಂತಾನೆ, ನಿಮ್ಮತ್ತಿಗೆ ಮನೆಗಿದ್ದು ಎಲ್ಲ ನೋಡ್ಕೊಂತಾಳೆ. ಸಾಕು ನೀನ್ ನೋಡ್ಕೊಂಡಿದ್ದು ಹೊರಡು ನೀನು ಊರಿಗೆ. ಯಮ್ಮ ಈಗ ಅವಳು ಬಸ್ರಿ ಆಗ್ಯಾಳು. ಈಗ ಹೋದ್ರೆ ನಾನು ಏನು ನನ್ನ ಗಂಡ ಏನು ನನ್ನ ಪ್ರೀತಿಯಿಂದ ಮಾತಾಡ್ಸಲ್ಲ. ಎಲ್ಲ ಕೆಲಸ ಮಾಡ್ಕೊಂಡು ಅವಳು ಸೇವೆ ಮಾಡ್ಕೊಂಡು ಇರು ಅಂತ ಹೇಳ್ತಾನೆ. ಅಂತ ಸಂಪತ್ತಿಗೆ ನಾನ್ಯಾಕೆ ಹೋಗೋಣ ಅವಳು ಸೇವೆ ಮಾಡಕ್ಕೆ? ಮಾಡ್ಬೇಕು ಕಣೆ, ಮಾಡ್ಬೇಕು. ಅಲ್ಲ ನಿನ್ ಮ್ಯಾಲೆ ನಿನ್ ಗಂಡಗೆ ಪ್ರೀತಿ ಬರ್ಬೇಕೋ ಬೇಡ್ವೋ? ನೀನು ಒಳ್ಳೆಯವಳಾಗಿದ್ಯಾ, ಇವಳು ನನ್ನ ಹೆಂಡತಿ ಅಂತನ ಅವನ ಮನಸ್ನಾಗೆ ಬರ್ಬೇಕೋ ಬೇಡ್ವೋ? ಹಂಗ್ ಬರ್ಬೇಕು ಅಂದ್ರೆ ನೀನು ಹೋಗಿ ಈಗ ಅವಳು ಸೇವೆ ಮಾಡ್ಬೇಕು, ನೋಡ್ಕೋಬೇಕು ಚೆನ್ನಾಗಿ. ಇದು ನನ್ನ ಮನೆ ಅಂತ ಹೇಳಿ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ಕೆಲಸನು ನಿಭಾಯಿಸ್ಬೇಕು ಕಣೆ. ನಿಮ್ಮ ಅತ್ತೆಯನ್ನು ಚೆನ್ನಾಗಿ ನೋಡ್ಕೋಬೇಕು. ಆವಾಗ ನಿನ್ ಗಂಡಿಗೆ ಬದ್ಲಾಗಿ ಹೇಳಪ್ಪ ನನ್ನ ಹೆಂಡತಿ ಮೊದ್ಲಿನಂಗಿಲ್ಲ ಅಂತ ಹೇಳಿ ಅನ್ಸುತ್ತೆ. ಆಗ ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಂತಾನೆ. ಸರಿ ಆತು ಬಿಡಮ್ಮ, ಹೋಗ್ತೀನಿ. ಈಗೇನು ಅವಳು ಚೆನ್ನಾಗೇ ಇದ್ದಾಳೆ, ಎಲ್ಲನ ಅವಳೇ ನೋಡ್ಕೊಂತಾಳೆ. ಅವಳಿಗೇನ್ ಆಗ್ಬಾರ್ದೇನು ದೇಂಗ್ಳು ಏನು ಆಗಿಲ್ಲ. ಬಸ್ರಿ ಅದಕ್ಕೆ ಏನು ಕೆಲಸ ಮಾಡಬಾರ್ದೇನು? ಏನೇ ಗೌರಿ ಅತ್ತೆ, ಏನ್ ಹಂಗ್ ಮಾತಾಡ್ತಾ ಇದೀರ ಇಬ್ರು? ಅಲ್ಲ ನೋಡಿಲ್ಲ ಸ್ಮಕ್ಕ, ಆ ಜಿಲೇಬಿ ಬಸ್ರಿ ಆಗ್ಯಾಳಂತೆ. ಅವ್ರ ಅತ್ತಿಗೂ ಚೆನ್ನಾಗಿಲ್ಲ, ಕೆಲಸ ಮಾಡಕ್ ಆಗಲ್ಲ. ಬಸ್ರಿ ಅಂದ್ಮೇಲೆ ಜಾಸ್ತಿ ಸುಸ್ತು ಪಸ್ತು ಆಗ್ತಿರುತ್ತೆ. ಹೋಗಮ್ಮ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಬಂದಾರೆ ಆಸ್ಪತ್ರೆಯಿಂದನ, ಹೋಗು ನಿನ್ ಗಂಡನ ಮನೆಗೆ ಅಂತಂದ್ರೆ ಇನ್ನೂ ಒಂದ್ 2 ದಿವಸ ಬಿಟ್ಟು ಹೋಗ್ತೀನಿ ಅಂತಾಳೆ. ಅಲ್ಲ ಅತ್ತಿಗೆ, ಅಲ್ಲಿ ಯಾರಿಗೂ ಏನು ಚೆನ್ನಾಗಿಲ್ದಂಗಿಲ್ಲ, ಎಲ್ಲ ಚೆನ್ನಾಗೇ ಇದಾರೆ. ನಮ್ಮ ಅತ್ತೆನೂ ಚೆನ್ನಾಗಾಗ್ಯಾಳು, ಇವಾಗ ಜಿಲೇಬಿನೂ ಚೆನ್ನಾಗೇ ಇದ್ದಾಳೆ. ಅವರೆಲ್ಲ ನೋಡ್ಕೊಂತಾರ ಒಂದ್ 2 ದಿವಸ. ಏನು ನಾನು ಒಂದ್ 2 ದಿವಸ ಇದ್ದು ಹೋಗ್ತೀನಿ ಅಂದ್ರೆ ಇವ ಅಮ್ಮಯ್ಯ ಹೋಗು ಹೋಗು ಅಂಬುತ್ತಿ. ಗೌರಿ ನಿನ್ನೊಳ್ಳೇದಕ್ಕೆ ನಿಮ್ಮ ಅಮ್ಮಯ್ಯನು ಹೇಳ್ತಾ ಇರೋದು. ನಿನ್ ಮೇಲೆ ಸಿಟ್ ಮಾಡ್ಕೋಬಾರ್ದಲ್ಲ ಅವರು. ನೋಡು ಓದಳು ಅತ್ಲಾಗೆ ಓದ್ಲು, ಬರ್ಲೇ ಇಲ್ಲ ಅಂತ ನಿನ್ ಗಂಡ ನಿಮ್ಮ ಅತ್ತೆ ಎಲ್ಲಾರು ಬೇಜಾರ್ ಮಾಡ್ಕೊಂಬಲ್ಲಿ. ನಿನ್ನ ಮನೆ ಬಿಟ್ಟು ಕಳಿಸಿದ್ರು. ಏನೋ ಓದ್ರೆ ಹೋಗ್ಲಿ ಪಾಪ ಅಂತ ಹೇಳಿ ಬಿಟ್ಕೊಂಡವ್ರಿ. ಈಗ ತಿರ್ಗಾ ಸಿಟ್ಟು ಬರಂಗ್ ಮಾಡ್ಬೇಡ ಕಣೆ ಗೌರಿ. ನೀನ್ ಯಾವಾಗ ಬೇಕಾದ್ರೂ ಬಾ, ಬಂದು 2 ದಿವಸ ಇದ್ದು ಹೋಗ್ಬಿಡ್ಬೇಕು. ಗಂಡನ ಜೊತೆಗಿದ್ರೇನೆ ಹೆಣ್ಮಕ್ಳಿಗೆ ಬೆಲೆ. ಆಯ್ತು ಬಿಡಿ ಅದಕ್ಕೆ, ಇವತ್ತಿದ್ದು ನಾಳೆಗೆ ಹೋಗ್ತೀನಿ ಹೇಳು. ದಿನ ಇದನ್ನೇ ಹೇಳು, ನಾಳೆಗೆ ಹೋಗ್ತೀನಿ ಅಂತ. ಅದ್ಯೋಸ್ ನಾಳೆಗಳಾದ್ವೋ ಏನೋ. ಹೋಗ್ಲಿ ಬಿಡಿ ಅತ್ತೆ, ನಾಳೆಗೆ ಹೋಗ್ತೀನಿ ಅಂತ ಹೇಳಿಳಲ್ಲ. ಇವತ್ತೊಂದ್ ದಿವಸ ಇರ್ಲಿ ಬಿಡ್ರಿ. ಸಾಯಂಕಾಲಕ್ಕೆ ಆತನಾದ್ರೂ ಅವ ಬಟ್ಗೆ ಬಟ್ ಮಾಡಕ್ಕಾಗುತ್ತೆ. ತಿಂದು ಬೆಳಗಿಲೇನೆ ಬಸ್ಸಿಗೆ ಹೋಗ್ತಾಳೆ. ಅಲ್ವೇನೆ ಗೌರಿ? ಹೋಗ್ತೀಯೇನೆ ನಾಳೆಗೆ ಗ್ಯಾರಂಟಿನಾ? ನೋಡೋಣ ಹೇಳು. ನಾಳೆಗೆ ಬಸ್ ಬಂದ್ರೆ ಹಾಲೆ ಇವಳು ಬಸ್ ಬರಲ್ಲ ಅಂಬದ್ ಆಲೆ ಕಂಡೇವಳೇನ ಇವಾಗ.
ಗೌರಿ ಗೌರಿ. ಓ ಶಿವಣ್ಣ ಬಂದೈತೆ, ಬಾರಣ ಬಾ. ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ಬಾ, ಗೌರಿನ ಕರ್ಕೊಂಡು ಹೋಗಕ್ ಬಂದ? ಹ್ಞೂ ಕಣ್ಲಸ್ಮಕ್ಕಯ್ಯ, ಜಾಸ್ತಿ ದಿನ ಆತಲ್ಲ ಬಂದು. ನಿಮ್ಮನ್ನ ನೋಡ್ಕೊಂಬತ್ತೀನಿ, ಅಣ್ಣ ಇನ್ನ ಚೆನ್ನಾಗಿಲ್ಲ, ಕಾಲು ಮುರಿದೈತೆ ಅಂತ ಹೇಳಿ ಬಂದ್ಲು. ಅದಕ್ಕೆ ಬರ್ಲಿಲ್ವಲ್ಲ ಇಷ್ಟು ದಿನನ. ಅಲ್ಲಿ ಬೇರೆ ಜಿಲೇಬಿ ಬಸ್ರಿ ಆಗ್ಯವಳೆ, ಸುಸ್ತಾಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ ಅಂತಾಳೆ. ಡಾಕ್ಟ್ರು ಅಷ್ಟೇನೆ, ರಕ್ತ ಕಮ್ಮಿ ಐತೆ, ಏನು ಕೆಲಸ ಮಾಡಬಾರ್ದು, ಒಂದು ಸ್ವಲ್ಪ ದಿನ ರಕ್ತ ಜಾಸ್ತಿ ಆಗೋವರೆಗೂ ಅಂತ ಹೇಳವ್ರಿ. ಅಮ್ಮಯ್ಯನೇ ಎಲ್ಲ ಕೆಲಸ ಮಾಡ್ಕೊಂತೈತಿ, ಅದಕ್ಕೂ ಕೈಲಿ ಆಗಲ್ಲ, ಸುಸ್ತು ಅಂಬುತ್ತೆ ಅದು ನಮ್ಮ ಅಮ್ಮಯ್ಯನೂ. ಹೆಂಗೋ ಅತ್ಲ ಮಾತ್ರ ಗೀತೆ ನುಂಗ್ಕೊಂಡು ಚೆನ್ನಾಗಿತ್ತು. ಆದರೆ ಗೌರಿ ಇಲ್ಲಿಗೆ ಬಂದಾಗಿಂದನ ಅದಕ್ಕೂ ಚೆನ್ನಾಗಿಲ್ದಂಗೆ ಆಗೈತಿ. ಅದಕ್ಕೇನೆ ಗೌರಿನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಸಿನಿಮಾ ಮೇಲೆ ಗೊತ್ತು? ಚೆನ್ನಾಗೈತಾ ಇವಾಗ? ಚೆನ್ನಾಗೈತಾ ಕಾಲು? ಓಡಾಡುತ್ತಾ? ಅವ್ರಿಗೆ ಅವ್ರಿಬ್ರಿಗೂ ಕೆಲಸ ಮಾಡಕ್ ಆಗಲ್ಲ. ನಾನೊಬ್ಳು ಬಿಟ್ಟು ಇದೀನಲ್ಲ, ನನ್ನೇನ್ ಮನೆ ಕೆಲಸ ಮಾಡ್ಕೊಬಿಟ್ಟವ್ರಿ. ಕೆಲಸ ಮಾಡಕ್ ಕರ್ಕೊಂಡು ಹೋಗಕ್ ಬಂದೇನು ನನ್ನ ಗಂಡ. ನಾನು ಹೆಂಗ ಅವರೇ ಮಾಡ್ಕೊಂಡು ಸಾಯ್ಲಿ ಅಂತೇಳಿ ಇಲ್ಲೇ ಇದ್ದೆ, ಬಂದ್ಬಿಟ್ಟು ಆಲೇನಿ. ಇವರು ಅಷ್ಟೇನೆ, ನಮ್ಮ ಅಮ್ಮ ನನ್ನ ಮತ್ತೆ ಆಲೇನಿ. ನಾಳೆ ಹೋಗು ಅಂತ ಕುಂತಿದ್ರು, ನಾನು ಏನಾನ ಮಾಡಿ ತಪ್ಪಿಸ್ಕೊಣ ಅಂತಿದ್ದೆ. ಅಷ್ಟೊಳಗೆ ಬಂದೇ ಬಿಟ್ಟ ನನ್ನ ಗಂಡ. ಹೌದಾ ಅಳಿ ಅಂದ್ರೆ ಬರ್ರಿ, ಅಲ್ಲೇ ಯಾಕೆ ನಿಂತ್ಕೊಂಡಿದ್ರ? ಈ ಕಡೆ ಕುಕ್ಕ ಬರ್ರಿ, ಮಂಚದ್ಮೇಕೆ. ಗೌರಮ್ಮ ಇಳಿಯ ಕೆಳಕ್ಕೆ, ನಿನ್ ಗಂಡ ಬಂದೇವನೇ. ಅಲ್ಲೇ ಕುಕ್ಕೊಂಡಿದ್ಯಲ್ಲ. ರೀ ಚೆನ್ನಾಗಿದ್ದೀರಾ? ಜಿಲೇಬಿ ಹೆಂಗಿದ್ದಾಳೆ? ಅತ್ತೆ ಚೆನ್ನಾಗೈತಾ? ನಾನೇ ಬಂದ್ಬಿಡ್ತಿದ್ದೆ ನಾಳೆಕ್ಕೆ, ನೀವ್ ಯಾಕೆ ಬರಕ್ ಹೋದ್ರಿ? ಹ್ಞೂ ಎಲ್ಲ ಚೆನ್ನಾಗಿದ್ದೀವಿ. ನೀನು ಯಾಕೆ ಬರಲಿಲ್ಲ ಇಷ್ಟು ದಿನನ? ಬರಬೇಕು ತಾನೆ, ನೋಡ್ಕೊಂಡು ಇನ್ನೊಂದು ದಿವಸದಾಗ ಬರ್ತೀನಿ ಅಂತ ಹೇಳಿ ಬಂದೆ. ಅವ್ರಿಗೆ ಚೆನ್ನಾಗಿಲ್ಲ ಅಂತ ಗೊತ್ತಿದ್ದು ನೀನು ಇಷ್ಟು ದಿನ ಇಲ್ಲೇ ಉಳ್ಕೊಂಡಿದ್ಯಲ್ಲ ಗೌರಿ. ಬರಬೇಕು ತಾನೆ, ನೀನು ಇಷ್ಟು ದಿನ ಬರ್ಲಿಲ್ವಲ್ಲ, ನಾನೇ ಬಂದೆ ಕರ್ಕೊಂಡು ಹೋಗೋಣ ಅಂತ ಹೇಳಿ. ರೀ ಅದು ಅಣ್ಣಯ್ಯ ಆಸ್ಪತ್ರೆಗೆ ಹೋಗಿದ್ರು. ಅಣ್ಣನ ಕಾಲ್ ಸರ್ ಮಾಡ್ಸಕ್ಕೆ ಅತ್ತಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಇಲ್ಲಿ ಯಾರು ನೋಡ್ಕೊಂಬರಿರ್ಲಿಲ್ಲ. ಹೊಲ್ದಾಗ ಬೇರೆ ಹತ್ತಿ, ರಾಗಿ, ಆಮೇಲೆ ತೆಂಗಿನ ಗಿಡ ಇದೆ, ಅವಕ್ಕೆಲ್ಲ ನೀರಿಗ್ಬೇಕಾಗಿತ್ತು. ಅಮ್ಮನ ಕೈಲಿ ಬೇರೆ ಆಗಲ್ಲ. ಅದಕ್ಕೆ ಅಣ್ಣಯ್ಯನೇ ಹೇಳೋಗಿದ್ದ, ನಾವು ಬರೋವರೆಗೂ ಇಲ್ಲೇ ಇರು, ಬಂದ್ಮೇಲೆ ಹೋಗಿವೆ ಅಂತೆ ಅಂತಾನ. ಅದಕ್ಕೆ ಇದ್ದೆ ಅಷ್ಟೇನೆ, ಇಲ್ಲಾಂದ್ರೆ ನಾನು ಬಂದ್ಬಿಡ್ತಿದ್ದೆ ಕಣ್ರಿ. ಹೌದಾ, ನಾವ್ ಯಾಕೆ ಬರ್ಲಿಲ್ವಲ್ಲ ಗೌರಿ ಅಂತ ಹೇಳಿ ಅಂದ್ಕೊಂಡ್ವಿ. ಸರಿ ಬಾ, ನಿಮ್ಮ ಅಣ್ಣನ ಕಾಲ್ ಚೆನ್ನಾಗಾಗಿತ್ತಂತಲ್ಲ ಇವಾಗ? ಎಷ್ಟು ದಿನ ತಾಲೆ ಆಸ್ಪತ್ರೆಯಿಂದ ಬಂದವರು? ಅಳಿ ಅಂದ್ರೆ ಅವ್ರು ಬಂದ ಆಲೆ ಒಂದ್ ವಾರದ ಮೇಲಾತು. ನಾನು ಅವಾಗಿಂದ ಹೇಳ್ತಾಳೆ ಇದ್ದೆ, ಹೋಗಿ ನೋಡ್ಕೆ ಹೋಗಿ, ನಿಮ್ಮ ಅತ್ತೆ ಚೆನ್ನಾಗಿಲ್ಲ, ಅವಳು ಬೇರೆ ಬಸ್ರಿ ಅಂತ ಹೇಳ್ತೀಯಾ ಅಂತಾನ. ಚೆನ್ನಾಗೇ ಇದ್ದಾಳೆ ಅಂತ ಹೇಳಿಳು ಇವಳು. ಅಯ್ಯೋ ಯಮ್ಮ, ಸುಮ್ಮನೆ ಇರ್ತೀಯ ಒಂದ್ ಚೆನ್ನಾವತ್ತು. ನೀನು ಮಾತಾಡ್ಬಿಡ, ಬಾಯಿ ಮುಚ್ಕೊಂಡು ನಿಂತ್ಕ, ನಾನೆಲ್ಲ ಮಾತಾಡ್ತೀನಿ. ಹೌದಾ, ಮತ್ತೆ ಗೌರಿ ನಿಮ್ಮ ಅಣ್ಣ ಯಾರು ಬಂದು ಒಂದು ವಾರ ಆಯ್ತಂತಲ್ಲ, ಅವ್ರು ಬಂದ ತಕ್ಷಣ ಆದ್ರೂ ಬರ್ಬೇಕು ತಾನೆ? ನಿಂಗೊಂದಿಷ್ಟು ಜವಾಬ್ದಾರಿನೇ ಇಲ್ಲ ಬಿಡು. ನಾನು ಆಲೆ ಬದಲಾಗಿದ್ದಾಳೆ ಗೌರಿ ಅಂತ ನಾನು ಅಂದ್ಕೊಂಡಿದ್ದೆ, ಆದ್ರೆ ನಿನಗೆ ಇನ್ನೂ ಜವಾಬ್ದಾರಿ ಬಂದಿರೋ ತರ ಕಾಣಿಸ್ತಾ ಇಲ್ಲ. ಅಯ್ಯೋ ರೀ, ಅವ ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೊಬೇಡ್ರಿ. ಅಣ್ಣಗೆ ಇನ್ನೂ ಒಂದ್ ಸ್ವಲ್ಪ ನೋವೈತೆ. ಅದ್ಗೇನೆ ಎಲ್ಲ ಎಷ್ಟು ನೋಡ್ಕೊಂತಾರೆ ಹೇಳ್ರಿ. ಅದಕ್ಕೆ ನಾನು ಇದ್ದೆ, ನಾಳೆಗೆ ಬರೋಣ ಅಂತಿದ್ದೆ. ಅಷ್ಟೊಳಗೆ ನೀವೇ ಬಂದ್ಬಿಟ್ರಿ. ಬಿಡ್ರಿ, ಹೋಗೋಣ ನಾಳೆಗೆ. ಗೌರಿ, ನಿನ್ ಗಂಡ ಬಂದೇವ್ರ ತಾನೆ? ಸುಮ್ಮನೆ ನಿನ್ ಗಂಡನ ಜೊತೆಗೆ ಹೋಗತ್ ಕಲ್ಕ. ಅಲ್ಲ ಅದಕ್ಕೆ ಮನೆಗೆ ಬಂದ ಅಳಿಯನ್ನ ಹಿಂಗೆ ಕಳಿಸ್ತೀರಾ ನೀವು? ಒಬ್ಬಟ್ಟು ಗಿಬ್ಬಟ್ಟು ಏನಾದ್ರು ಮಾಡಿಕ್ಬೇಕು ತಾನೆ? ನನ್ ಗಂಡಗ ಅಷ್ಟು ಮರ್ಯಾದೆ ಇಲ್ವಾ ಈ ಮನೆಯಾಗೆ? ಯೋ ಗೌರಿ, ಮಾಡಿಕ್ಕಲ್ಲ ಅಂದ್ವಾ, ಅದ್ಯಾಕೆ ಅಷ್ಟು ಜೋರಾಗಿ ಮಾತಾಡ್ತೀಯಾ? ಇವಣ್ಣ ಏನು ಹಂಗೆಲ್ಲ ತಪ್ಪು ತಿಳ್ಕೊಂಬೋದಿಲ್ಲ. ನಾವೇನೋ ಚೆನ್ನಾಗಿಲ್ಲ ಅಂದ್ರಲ್ಲ, ಅದಕ್ಕೆ ಈಗಲೇ ಕರ್ಕೊಂಡು ಹೋಗುತ್ತೇನೋ ಅಂತ ಹೇಳಿ ಹೇಳ್ದೆ. ಸುಮ್ಮನೆ ಇರು ಶಿವಣ್ಣಯ್ಯ, ಇರು. ಒಬ್ಬಟ್ಟು ಮಾಡ್ತೀನಿ, ತಿನ್ಕೊಂಡು ನೀನು ಗೌರಿ ಇಬ್ರು ಒಟ್ಟಿಗೆ ಹೋಗಿರಂತೆ. ತೀರಾನ ಇವತ್ತೇ ಹೋಗಿರಂತೆ, ಬೈನಾಗ ಹೋಗಿರಂತೆ. ಇರ್ರಿ. ಇಲ್ಲ ಕಣ್ಲಸ್ಮಕ್ಕಯ್ಯ, ಹೋಗ್ಬೇಕು. ಅಲ್ಲಿ ಅವ್ರಿಬ್ರಿಗೂ ಆಗಲ್ಲ ಮಾಡಕ್ಕೆ. ಇವತ್ತೇ ಈಗಲೇ ಕರ್ಕೊಂಡು ಹೋಗ್ತೀನಿ ನಾನು. ಇನ್ನೊಂದ್ಸಲ ಯಾವಾಗಾದ್ರೂ ಬಂದಾಗ ಒಬ್ಬಟ್ಟು ಗಿಬ್ಬಟ್ಟು ತಿನ್ಕೊಂಡು ನಿಧಾನಕ್ಕೆ ಹೋಗ್ತೀನಿ. ಅವ್ರಿಗೆ ಚೆನ್ನಾಗಾದಾಗ ಜಿಲೇಬಿನೂ ಚೆನ್ನಾಗಾಗ್ತಾಳಲ್ಲ ಅವಳು, ಅಮ್ಮನೂ ಚೆನ್ನಾಗಾಗ್ಲಿ. ಆಮೇಲೆ ಒಂದ್ ದಿವಸ ಬಂದು ಬೇಕಂದ್ರೆ ಒಂದ್ ದಿವಸ ಇದ್ದು 2 ದಿವಸ ಹೋಗ್ತೀವಿ. ತೀರಾ ಊಟ ಮಾಡ್ಕೊಂಡು ಇವತ್ತೇನು ಬೇಡ, ಹೋಗ್ತೀವಿ ನಾನು ಗೌರಿನ ಅರ್ಜೆಂಟ್ ಕರ್ಕೊಂಡು ಹೋಗ್ಬೇಕು ನಾನು. ಸುಮ್ನಿರು, ಹೋಗ್ಲಿ. ಅಳಿಯಂದ್ರು ಇನ್ನೊಂದ್ಸಲ ಬೇಕಾದ್ರೆ ಬರ್ತಾರೆ. ಒಬ್ಬಟ್ಟು ತಿಂಬದೇನು ಕೊಳೆವಾಗಲ್ಲ. ಅಲ್ಲಿ ಅವ್ರ ಅಮ್ಮ ಚೆನ್ನಾಗಿಲ್ವಂತೆ, ನೋಡ್ಕೊಂಬರಿಲ್ವಂತೆ, ಕರ್ಕೊಂಡು ಹೋಗ್ಲಿ. ಸುಮ್ನಿರು. ಸರಿ ಕಣಣ್ಣ, ಆಯ್ತು. ಕರ್ಕೊಂಡು ಹೋಗಿ, ಇನ್ನೇನ್ ಮಾಡಕ್ಕಾಗುತ್ತೆ, ಕಷ್ಟ ಅಂದ್ರೆ. ಇನ್ನೊಂದ್ಸಲ ಯಾವಾಗಾದ್ರೂ ಚೆನ್ನಾಗಾದ್ಮೇಲೆ ಬರೀವ್ರಂತೆ ಎಲ್ಲಾರು. ಗೌರಿ ಗೌರಿ, ಹೋಗಿ ಬ್ಯಾಗ್ ತಗೊಂಬಂದು ವಾಡು ನಿನ್ ಗಂಡನ ಜೊತೆಗೆ. ಅಯ್ಯಯ್ಯ, ಇವ ಅಮ್ಮ ಈಗಂತೂ ನಾನು ಮನೆ ಬಿಟ್ಟು ತೊಲಗಿರೆ ಸಾಕು ಅಮ್ಮಂಗೈತಿ ಅನ್ಸುತ್ತೆ. ಮುನು ಓಕೆ, ಬ್ಯಾಗ್ ತಗೊಂಬರಗೆ, ಜಾಸ್ತಿ ಮಾತಾಡ್ಬೇಡ. ಏನ ಕುಕ್ಕ, ಟೀ ನನ್ನ ಕಾಸ್ಕೊಂಬತ್ತೀನಿ, ಕುಡ್ದು ಹೋಗಿವಂತೆ. ಆಟತಿಗೆ ಗೌರಿನ ವಾಲ್ಟ್ ಬತ್ತಾಳೆ ಬ್ಯಾಗ್ ತಗೊಂಡು. ಕುಕ್ಕಣ್ಣ, ಟೀ ಕಾಸ್ಕೊಂಬತ್ತೀನಿ, ಕುಡ್ದು ಹೋಗಿವಂತೆ. ಸರಿ ಕಣಕ, ಜಲ್ದಿ ಕಾಸ್ಕೊಂಬ, ಹೋಗ್ತೀವಿ ನಾವು. ಮತ್ತೆ ಸಿನಿಮಾವ ಎಲ್ಲೋಯ್ತು? ನೋಡ್ಕೊಂಡು ಹೋಗ್ಬೋದಾಯ್ತು ಮಾತಾಡ್ಸ್ಕೊಂಡು ಹಂಗೇನೆ. ಅವನು ಅಲ್ಲಕ್ಕೆ ಹೋಗ್ಯಾನೆ, ಬತ್ತಾನಿರು. ಟೀ ಕುಡಿ, ಅಷ್ಟೊತ್ತಿಗೆ ಬತ್ತಾನೆ. ಮಾತಾಡ್ಸ್ಕೊಂಡು ನೀನ್ ಹೆಂಡ್ತಿನೂ ಕರ್ಕೊಂಡು ಹೇಳಿ ಹೋಗಿವಂತೆ. ಸರಿ ಅತ್ತೆ, ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.